ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಗೋವೆಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಫಸ್ಟು ಗೋವೆಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಸಿಪ್ಪೆಯನ್ನು ತೆಕ್ಕೋಬೇಕು. ಮೇಲಿರೋ ತಿರುಳನ್ನು ತೆಕ್ಕೊಂಡು ಸಿಪ್ಪೆಯನ್ನು ತೆಕ್ಕೋಬೇಕು ಫಸ್ಟು. ನೋಡಿ, ನಾನು ಎಲ್ಲ ಕಟ್ ಮಾಡಿಕೊಂಡು ಸಿಪ್ಪೆಯನ್ನು ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಥರ ಕಟ್ ಮಾಡಿ ಸಿಪ್ಪೆಯನ್ನು ತೆಕ್ಕೋಬೇಕು. ಇವಾಗ ಇದನ್ನು ತುರಿಬೇಕು ಸಣ್ಣಗೆ. ನಾನಿವಾಗ ತುರ್ಕೋತಾ ಇದ್ದೀನಿ. ಅದು ಸಣ್ಣಗೆ ಕಟ್ ಮಾಡಿರೋದ್ರಿಂದ ಕೈ ಜಾರ್ ಹೋಗ್ತಿತ್ತು. ಸೊ ಈ ಥರ ತುರ್ಕೋಬೇಕು ಎಲ್ಲದನ್ನು. ಇವಾಗ ಎಲ್ಲ ಪೀಸನ್ನು ತುರ್ಕೊಂಡಾಯಿತು. ಇವಾಗ ನಾನು ಗೋಡಂಬಿ, ದ್ರಾಕ್ಷಿ, ಅಳತೆಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಮತ್ತು ತುಪ್ಪವನ್ನು ತಗೋಬೇಕು. ಇಷ್ಟೇ ಇದಕ್ಕೆ ಬೇಕಾಗಿರುವ ಸಾಮಗ್ರಿ. ಫಸ್ಟು ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ತುಪ್ಪದಲ್ಲಿ ತುರಿದಿಟ್ಟಿರುವಂತಹ ಗೋವೆಕಾಯಿ ತುರಿಯನ್ನು ಹಾಕಿ ಹಸಿ ಅಂಶ ಹೋಗೋಲ್ಲಿವರೆಗೆ ಫ್ರೈ ಮಾಡಬೇಕು. ಇಲ್ಲಾಂದರೆ ಒಂಥರ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಹುರ್ಕೋಬೇಕು. ಇದು ಹುರಿಯೋ ತನಕ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ನೀರಿನ ಅಂಶ ಹೋಗುತ್ತಲ್ಲ ಅದಕ್ಕೆ. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುವ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ದಪ್ಪ ತಳ ಇರುವಂತಹ ಪಾತ್ರೆಯನ್ನು ತಗೋಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ಹುರಿದಿದೆ. ನೋಡಿ, ಇವಾಗ ಕ್ಲೀನಾಗಿ ಹುರಿದಿದೆ. ಇದಕ್ಕೆ ನಾನು 1 ಲೋಟ ಹಾಲನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಹಾಲು ಆಪ್ಷನಲ್ ಆಗಿರುತ್ತೆ. ಹಾಲು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಇರುತ್ತೆ ಅಂತ ಹಾಲು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ, ಬೇಯ್ತಾ ಇದೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ ಹಾಲಲ್ಲಿ. ಇದಕ್ಕೆ ನಾನು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಕೆಲವೊಬ್ಬರು ಸ್ವೀಟ್ ಕಡಿಮೆ ತಿಂತಾರೆ, ಕೆಲವೊಬ್ಬರು ಜಾಸ್ತಿ ತಿಂತಾರೆ, ನೋಡ್ಕೊಂಡು ಹಾಕಬೇಕು. 1 ಕಪ್ಪಿಗೆ 3/4 ಸಕ್ಕರೆ ಹಾಕಿದ್ರೆ ಸರಿ ಬರುತ್ತೆ. ಇದು ಈಗ ಸಕ್ಕರೆ ಪಾಕ ಬರೋ ತನಕ ಇದು ಮಾಡಬೇಕು. ನೋಡಿ, ಈಗ ಇದು ಸಕ್ಕರೆ ಪಾಕ ಆಗತ್ತೆ. ಇದಕ್ಕೆ ನಾನು ಹುರಿದಿಟ್ಟಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಈಸಿಯಾಗಿ ಇದನ್ನು ಮಾಡ್ಬೋದು. ಇವಾಗ ಹಲ್ವಾ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.